ಅಧಿಕ ಮಾಸದ ಮಹಾತ್ಮೆಯ ಕತೆ. ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರಿಗೆ ಋಷಿಗಳು ಒಮ್ಮೆ ಪ್ರಶ್ನೆ ಮಾಡಿದರು. ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಅಧಿಕ ಮಾಸದ ಕಥೆಯನ್ನು ಕೇಳೋಣ. ಹೇ ಸೂತರುಗಳಿರ, 3 ವರ್ಷಕ್ಕೆ ಒಮ್ಮೆ ಬರುವ ಅಧಿಕ ಮಾಸದ ಮಹಾತ್ಮೆ ಕಥೆಯನ್ನು ನಮಗೆ ಶ್ರವಣ ಮಾಡಿಸಿರಿ. ಅದಲ್ಲದೆ ಈ ಮಾಸಕ್ಕೆ ಪುರುಷೋತ್ತಮ ಮಾಸ ಎಂದು ಏಕೆ ಹೆಸರು ಬಂದಿತು? ಈ ಮಾಸದಲ್ಲಿ ಮಾಡುವ ದಾನ ಧರ್ಮಗಳಿಗೆ ಮಹತ್ವ ಏಕೆ? ಎಲ್ಲವನ್ನೂ ಸವಿಸ್ತಾರವಾಗಿ ಹೇಳಿರಿ ಎಂದು ವಿನಂತಿಸಿಕೊಂಡರು. ಸೂತರು ಸಂತೋಷದಿಂದ ಹೇಳಿದರು. ಹೇ ಋಷಿವರ್ಯರೇ, ಹಿಂದಕ್ಕೆ ಶ್ರೀಕೃಷ್ಣನು ಧರ್ಮರಾಜನಿಗೆ ಹೇಳಿದ ಕಥೆಯನ್ನೇ ನಿಮಗೆ ತಿಳಿಸುವೆ, ಸಾವಧಾನವಾಗಿ ಕೇಳಿರಿ ಎಂದರು. ಹಿಂದೆ ಒಮ್ಮೆ ಅಧಿಕ ಮಾಸವು ತಾನು ಎಲ್ಲಕ್ಕಿಂತಲೂ ಕೀಳು ಎಂದು ಭಾವಿಸಿ ವೈಕುಂಠ ಲೋಕಕ್ಕೆ ಹೋಗಿ ಪೀತಾಂಬರಧಾರಿಯು ಶಂಖ ಚಕ್ರ ಗದಾ ಪದ್ಮಗಳಿಂದ ಅಲಂಕೃತನಾದ ವೈಕುಂಠಪತಿಗೆ ನಮಸ್ಕರಿಸಿ ತನ್ನ ಗೋಳು ಹೇಳಿಕೊಂಡಿತು. ಹೇ ದೇವದೇವೋತ್ತಮ, ವರ್ಷದ 12 ತಿಂಗಳುಗಳಲ್ಲಿ ಏನಾದರೊಂದು ಹಬ್ಬ, ವ್ರತ, ನಿಯಮಗಳು ಇದ್ದು ಪ್ರತಿಯೊಂದಕ್ಕೂ ವಿಶೇಷತೆ ಇದೆ. ನನ್ನ ಮಾಸದಲ್ಲಿ ಒಂದು ಸಂಕ್ರಮಣವೂ ಇಲ್ಲದೆ ಮಲಮಾಸ ಎಂದು ಕರೆಸಿಕೊಳ್ಳುತ್ತಿದ್ದೇನೆ. ದೇವ, ನನ್ನ ಮೇಲೆ ಕರುಣೆ ತೋರು ಎಂದು ಪ್ರಾರ್ಥನೆ ಮಾಡಿತು. ಅದಕ್ಕೆ ಸಂತೋಷಗೊಂಡ ವೈಕುಂಠಪತಿಯು ಅಧಿಕ ಮಾಸದ ರೋಧನಕ್ಕೆ, ಹೇ ಅಧಿಕ ಮಾಸವೇ, ಇದು ವೈಕುಂಠ ಲೋಕ. ಇಲ್ಲಿ ಎಲ್ಲರೂ ಸಂತೋಷದಿಂದ ಇರುವರು. ದುಃಖದ ನೆರಳು ಇಲ್ಲಿ ಇಲ್ಲ. ನೀನು ಮೊದಲು ನಿನ್ನ ರೋಧನ ನಿಲ್ಲಿಸು ಎಂದನು. ಪೀತಾಂಬರಧಾರಿಯು ಅಧಿಕ ಮಾಸದ ಕಷ್ಟಗಳನ್ನು ಕೇಳಿ, ಎಲೈ ಅಧಿಕ ಮಾಸವೇ, ಇನ್ನು ಮೇಲಿಂದ ನೀನು ದುಃಖಿಸುವ ಕಾರಣ ಇಲ್ಲ. ನಿನ್ನ ಮಾಸದಲ್ಲಿ ಸ್ವತಃ ನಾನೇ ಪುರುಷೋತ್ತಮ ರೂಪದಿಂದ ಇರುವೆ. ಅದಲ್ಲದೆ ನಿನ್ನ ಮಾಸದಲ್ಲಿ ಅಷ್ಟವಸುಗಳು, 11 ರುದ್ರರು, 12 ಆದಿತ್ಯರು, ಅದಲ್ಲದೆ ಪ್ರಜಾಪತಿ ಮತ್ತು ವಷಟ್ಕಾರರು ನಿನ್ನ ಮಾಸಕ್ಕೆ ಅಧಿಪತಿಗಳಾಗಿ ಇರುತ್ತಾರೆ. ನಿನ್ನ ಮಾಸದಲ್ಲಿ ಯಾವ ಮಾನವ ನಮ್ಮೆಲ್ಲರ ಪ್ರೀತಿಗಾಗಿ ದಾನ ಧರ್ಮ ನೇಮ ಆಚರಣೆ ಮಾಡುವನೋ ಅವನಿಗೆ ಉಳಿದ ದಿನಗಳಿಗಿಂತ ಅಧಿಕ ಪುಣ್ಯ ದೊರಕಲಿದೆ ಎಂದು ವೈಕುಂಠಪತಿಯು ಅಧಿಕ ಮಾಸಕ್ಕೆ ಸಾಂತ್ವನ ಮಾಡಿ ಆ ಮಾಸಕ್ಕೆ ಪುರುಷೋತ್ತಮ ಮಾಸ ಎಂದು ಹೆಸರು ಬರಲೆಂದು ಹಾರೈಸಿ ಕಳಿಸಿದನು ಎಂಬಲ್ಲಿಗೆ ಅಧಿಕ ಮಾಸದ ಮಹಾತ್ಮೆಯ ಕಥೆಯು ಸಂಪೂರ್ಣವಾಯಿತು. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.